ಶಕ್ತಿ ಯೋಜನೆಯಡಿ ಬರೋಬ್ಬರಿ 500 ಕೋಟಿ ಉಚಿತ ಪ್ರಯಾಣದ ಟಿಕೆಟ್ ನೀಡಿದ್ದು ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣ ಮಾಡಿದ್ದಾರೆ. ಈ ಹಿನ್ನೆಲೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲೂ ಶಕ್ತಿ ಉತ್ಸವ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಅಲ್ಲದೆ ಉಚಿತ ಪ್ರಯಾಣ ಮಾಡಿದ ಮಹಿಳೆಯರಿಗೆ ಸಾರಿಗೆ ಇಲಾಖೆ ಉಡುಗೊರೆ ಕೊಡಲು ನಿರ್ಧರಿಸಿದೆ. ಮಹಿಳೆಯರ ಇಡೀ ರಾಷ್ಟ್ರದಲ್ಲೇ ಅಲ್ಲ, ಪ್ರಪಂಚದಲ್ಲಿ ಒಂದು 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರತಕ್ಕಂಥದ್ದು ಒಂದು ದಾಖಲೆ ಅಂತ ಹೇಳ್ಬೋದು. ಅದು 500ನೇ ಟಿಕೆಟ್ ಯಾರು ಸಿಗುತ್ತೋ ಅವ್ರಿಗೆ ವಿಶೇಷ ಒಂದು ಬಹುಮಾನ, ಸನ್ಮಾನ ಆ ಥರದ್ದು ಏನಾದರೂ ಮಾಡಬೇಕು. ಕೇಂದ್ರದ ಕಾರ್ಮಿಕ, ರೈತ ವಿರೋಧಿ ಮತ್ತು ಕಾರ್ಪೊರೇಟ್ ಪರ ನೀತಿಗಳ ವಿರುದ್ಧ ಇಂದು ದೇಶಾದ್ಯಂತ ಪ್ರಮುಖ ಸರ್ಕಾರಿ ವಲಯಗಳ 25 ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಪ್ರತಿಭಟನೆ ನಡೆಸಿದ್ರು. 10 ಕೇಂದ್ರ ಕಾರ್ಮಿಕ ಸಂಘಗಳ ಜಂಟಿ ವೇದಿಕೆಯಲ್ಲಿ ಭಾರತ್ ಬಂದ್ ನಡೆಸಲಾಯಿತು. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ಮರಣಶಯ್ಯೆಗೆ ಕರ್ಕೊಂಡು ಹೋಗ್ತಕ್ಕಂಥ ತಿದ್ದುಪಡಿಗಳಿವು, ಕಾರ್ಮಿಕರ ಜೀವಿತಾವಧಿಯನ್ನ ಕಡಿಮೆ ಮಾಡತಕ್ಕಂಥ ತಿದ್ದುಪಡಿಗಳಿದವು. ಇವತ್ತು ಮುಷ್ಕರದ ಹಕ್ಕು, ಸಂಘ ಮಾಡ್ಕೊಳ್ಳೋ ಹಕ್ಕು ಸಂಪೂರ್ಣವಾಗಿ ಈ ಒಂದು ಕಾನೂನುಗಳಲ್ಲಿ ನಿರ್ಬಂಧಗಳಿಗೆ ಒಳಗಾಗಿ ಆ ಮೂಲಭೂತ ಹಕ್ಕುಗಳೇನಿದೆ ಅದನ್ನೇ ನಮ್ಮಿಂದ ಕಸ್ಕೊಳ್ತಾ ಇದ್ದಾರೆ. ಮತ್ತು ಕೆಲಸದ ಅವಧಿಯನ್ನ 8 ಗಂಟೆ ಇರೋದನ್ನ 12 ಗಂಟೆಗೆ ಹೆಚ್ಚಳವನ್ನ ಮಾಡೋದ್ರ ಮುಖಾಂತರವಾಗಿ ಅದರ ಮೇಲೂ ಕೂಡ ಇದು ದೊಡ್ಡದಾದಂತ ಒಂದು ಪರಿಣಾಮ ಬೀರ್ತಾ ಇದೆ. ಒಳ ಮೀಸಲಾತಿ ಸಮೀಕ್ಷೆ ವೇಳೆ ಬೇಕಾಬಿಟ್ಟಿ ಸ್ಟಿಕ್ಕರ್ ಅಂಟಿಸಿ ಸಸ್ಪೆಂಡ್ ಆಗಿದ್ದ 15 ಮಂದಿ ಪಾಲಿಕೆ ನೌಕರರಿಗೆ ಗುಡ್ ನ್ಯೂಸ್. ಪಾಲಿಕೆ ನೌಕರರ ಒತ್ತಾಯದ ಬೆನ್ನಲ್ಲೇ ಅಮಾನತ್ತಾಗಿದ್ದ ನೌಕರರ ಮರು ನೇಮಕಕ್ಕೆ ಬಿಬಿಎಂಪಿ ಕಂದಾಯ ವಿಭಾಗ ಪ್ಲಾನ್ ಮಾಡಿದೆ. ಆದರೆ ಕೋಟಿಗಟ್ಟಲೆ ಹಣ ಸುರಿದು ನಡೆಸಿದ ಸಮೀಕ್ಷೆಯಲ್ಲಿ ಲೋಪವಾದರೂ ಪಾಲಿಕೆ ತಲೆ ಕೆಡಿಸಿಕೊಂಡಂತಿಲ್ಲ. ಸಿಟಿ ಸಿವಿಲ್ ಕೋರ್ಟ್ ಮತ್ತು ಕಾವೇರಿ ಭವನ ಮುಂಭಾಗದ ಫುಟ್ಪಾತ್ಗಳಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂತೆ ಕೋರಿ ನಗರ ಪೊಲೀಸ್ ಆಯುಕ್ತರಿಗೆ ಸಿಟಿ ಸಿವಿಲ್ ಕೋರ್ಟ್ ರಿಜಿಸ್ಟ್ರಾರ್ ಪತ್ರ ಬರೆದಿದ್ದಾರೆ. ಫುಟ್ಪಾತ್ ಅಂಗಡಿ ಮುಂಗಟ್ಟುಗಳಿಂದ ಕೋರ್ಟ್ಗೆ ಬರುವ ಅಧಿಕಾರಿಗಳು ವಿಐಪಿ, ವಿವಿಐಪಿ ಸಂಚಾರಕ್ಕೆ ತೊಡಕಾಗುತ್ತಿತ್ತು.